ಏನು ಅಜಿತ್ ಬ್ರೋ ಇವರು ಮೇಡಮ್ ಇಷ್ಟು ಚೆನ್ನಾಗವ್ರೆ. ಹಾಂ ಹಾಂ बंदंते माड़ी. इधर किधर जाना है? हम अभी इधर अंदर नहीं घुस सकता है, वापस ही आएगा. ಸರಿ. ಓ ಹೌದಾ. ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈಗ ಎಕ್ಸಾಕ್ಟಾಗಿ ನಾವು ಯಾವ ಊರಲ್ಲಿದ್ದೀವಿ ಅಂದರೆ ಬೈ ये गांव का नाम क्या है? ಪಾನಿ ಟಮ್ಕಿ ಅನ್ನೋ ಒಂದು ಊರಲ್ಲಿದ್ದೀವಿ. ಇದು ನೇಪಾಳ್ಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ಬಾರ್ಡ್ರು. ಹಾಗಾಗಿ ನಾವು ರಾತ್ರಿ ಏನು ಮಾಡಿದ್ವಿ ಅಂತಂದರೆ ಇಲ್ಲೇ ಉಳ್ಕೊಂಡ್ವಿ. ಯಾಕೆ ಅಂತಂದರೆ ಅಟ್ಲೀಸ್ಟ್ ಆ ನೇಪಾಳ ಬಾರ್ಡ್ರ್ವರೆಗೂ ಹೋಗ್ಬಿಟ್ಟು ಒಂದು ಹಾಯ್ ಮಾಡ್ಬಿಟ್ಟು ಬರೋಣ. ಯಾಕೆಂದರೆ ಹೋದ ವರ್ಷ ನಾನು ಅಜಿತ್ ಇಬ್ಬರು ಹೋಗಿದ್ದದ್ದು ಒಂದು ನೆನಪೈತೆ. ಸೊ ಹಂಗಾಗಿ ಹೋಗೋಣ ಅಂತ ಪಾನಿ ಟಂಕಿನಲ್ಲೇ ಉಳ್ಕೊಂಡಿದ್ದೀವಿ. ಸೊ ಇವತ್ತು ನಮ್ಮ ಜರ್ನಿ ನಾವು ಹೇಳಿರಂಗೆ ಅರುಣಾಚಲ್ ಪ್ರದೇಶ ತವಾಂಗ್ ಅಂತ ಹೇಳಿದ್ದೀವಲ್ಲ, ತವಾಂಗ್ವರೆಗೂ ನಮ್ಮ ಜರ್ನಿ ಇರುತ್ತೆ. ಎತ್ತಾಕೆ ಹೋಗೋಣ, ಹೋಗ್ಬಿಡೋಣ. ಗಲೀಜು ಹುಚ್ಚ ಎಲ್ಲ ಮಾಡಿದ್ನೋ ಏನೋ ಗೊತ್ತಿಲ್ಲ. ಸಾಯಿಸ್ಬಿಡ್ತೀನಿ ಹಂಗೆ. ಚೆನ್ನಾಗಿತ್ತಲ್ಲ. ಹಿಂಗೆ ವಾಪಸ್ ಹೋಗಿದ್ದೀರಿ ಎತ್ಕೊಂಡು ಹೋಗ್ಬೋದು. ನನಗೂ ಒಂದು ಆಸೆ ಐತೆ ಹೆಂಗಿದ್ರು ಒಂದು ನಾಯಿ ಸಾಕಬೇಕು ಅಂತ. ಗಂಡ ಹೆಣ್ಣ ಇದು? ಬಾಯ್. ಎಸ್ ಬಾಯ್. ಓಕೆ. ಸೊ ಅಜಿತ್ ಬ್ರೋ ರೆಡಿನಾ ಫುಲ್ಲು? ನಾವು ಆಲ್ಮೋಸ್ಟ್ ರೆಡಿ. ನೇಪಾಳನ್ನು ನೋಡ್ಕೊಂಡು ಹೋಗ್ತೀವಿ. ಇದೇ ಟ್ರಿಪ್ಪಲ್ಲಿ ನೇಪಾಳ ಹೋಗಿತ್ತು. ನೇಪಾಳ ಚೈನಾ ಎರಡು ಇಂಟರ್ನ್ಯಾಷನಲ್ ಬಾರ್ಡ್ರ್ಗಳನ್ನ ನೋಡ್ಕೊಂಡು. ಬಾಂಗ್ಲಾದೇಶ್ ಮೂರಾ? अभी हम बांग्लादेश बॉर्डर भी क्रॉस करता है. हाँ, बॉर्डर है बगल में, दिखने के लिए मिलता है. वो ಹಂಗಾದ್ರೆ ಮೂರು ಇಂಟರ್ನ್ಯಾಷನಲ್ ಬಾರ್ಡರ್ಗಳನ್ನ ಹಂಗೆ ಹಿಂಗೆ ದಾಟ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ಸೊ ಅದು ನಮ್ಮ ಬೈಕಲ್ಲಿ ನಮ್ಮೂರಿಂದ ತಂದಿರೋ ನಮ್ಮ ಬೈಕ್ಗಳಲ್ಲಿ ಹೋಗೋ ಮಜಾನೇ ಬೇರೆ. ಸೊ ಇಷ್ಟು ಹೇಳ್ತಾ ಟೈಮ್ ಎಕ್ಸಾಕ್ಟಾಗಿ ಇವಾಗ 8:15 ಆಗಿದೆ. ಅಜಿತ್ ಬ್ರೋ ಹೊಡೋಣ. ವಿಯಾಟ್ರಾದವರು ನಮಗೆ ಹೋದ್ಸಲ ನೇಪಾಳ ರೈಡಲ್ಲಿ ಅವೆರಡು ಟ್ಯಾಂಕ್ ಬ್ಯಾಗ್ನ ಕಳಿಸ್ಕೊಟ್ಟಿದ್ರು. ಅದನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇಷ್ಟಕ್ಕೂ ಅದ್ಭುತವಾಗಿದೆ ಬ್ಯಾಗ್ ಕ್ವಾಲಿಟಿ, ಎರಡು ಮಾತಿಲ್ಲ. ಅದರಲ್ಲಿ ಕೆಲವೊಂದು ಐಟಮ್ಸ್ಗಳನ್ನ ಹಾಕಂತೀವಿ ಅಂತ, ಬ್ಯಾಟ್ರಿ, ಚಾರ್ಜಸ್ಸು, ಸಡನ್ನಾಗಿ ಕೈಗೆ ಏನು ಬೇಕೋ ಡಾಕ್ಯುಮೆಂಟ್ಸ್ಗಳು, ಈ ಥರದ್ದು ಕೈಗೆ ಸಿಗಬೇಕಾದಂಥ ಡಾಕ್ಯುಮೆಂಟ್ಸು ಐಟಮ್ಸ್ಗಳನ್ನ ಅದರಲ್ಲಿ ಇಟ್ಕೊಂತೀವಿ. ಅದಾದಮೇಲೆ ನೋಡಿ, ಈ ಇದರಲ್ಲಿ ಇದು ವಿಯಾಟ್ರಾದವರೇ ಕಳಿಸ್ಕೊಟ್ಟಿರೋದು ಮೋನೋಪ್ಯಾಡ್ ಬ್ಯಾಗ್ ಅಂತಂದ್ಬಿಟ್ಟು. ಇದರಲ್ಲಿ ನಾನೊಂದು ಲ್ಯಾಪ್ಟಾಪು, ನನ್ನೊಂದು ಮೂರು ಸೆಟ್ಟು ಅಂತಂದರೆ ನಾನೇನು ಪ್ಯಾಂಟ್ ಎಲ್ಲ ತಗೊಳ್ಳಲ್ಲ. ಬರೀ 3 ಟೀ ಶರ್ಟು, ಒಂದು ಪುಲೋವರು, ಅದು ಬಿಟ್ಟರೆ ಒಂದು ಸ್ಲಿಪ್ಪರು, ಇಷ್ಟನ್ನು ಇದರಲ್ಲಿ ಹಾಕಂತೀನಿ. ಇನ್ನು ಅಜಿತ್ ಬ್ರೋ ಬಂತು ಅಂದರೆ ಅವರು ಸ್ವಲ್ಪ ಲಗೇಜ್ ಫ್ರೀಕ್ ಜಾಸ್ತಿ. ಅವರು ಪ್ರತಿಯೊಂದು ಲಗೇಜ್ನೂ ಕ್ಯಾರಿ ಮಾಡಬೇಕು, ಎಲ್ಲನೂ ಯೂಸ್ ಮಾಡಬೇಕು ಅನ್ನೋ ಥರ ಮೈಂಡ್ ಸೆಟ್ ಇರೋರು. ನಾನು ಹಂಗಲ್ಲ. ನಾನು ಹೆಂಗೆ ಅಂತಂದರೆ ಸಾಕು, ನಾನು ಹೋಯ್ತಾ ಇರೋದೇ ಹಿಂಗೋಗಿ ಹಂಗೆ ಬಂದ್ಬಿಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇರ್ತೀನಿ. ಬಟ್ ಎವ್ರಿ ಟ್ರಾವೆಲರ್ಸ್ಗೆ ಅವ್ರವ್ರದ್ದೇ ಆದ ಒಂದು ಅಸಂಪ್ಷನ್ಸ್ಗಳಿರುತ್ತೆ, ಅವ್ರದ್ದೇ ಒಂದು ಖುಷಿ ಇರುತ್ತೆ ಟ್ರಾವೆಲಲ್ಲಿ. ಸೊ ಆ ರೀತಿ ಲೆಕ್ಕಕ್ಕೆ ಬಂತು ಅಂತಂದರೆ ಅಜಿತ್ ಬ್ರೋ ನೋಡಿ, ಇಲ್ಲಿ ಎಮರ್ಜೆನ್ಸಿಗೆ ಮ್ಯಾಗಿ ಮಾಡೋಕ್ಕೆ ಟಬ್ಬು, ಗ್ಯಾಸು, ಆಮೇಲೆ ನಂದು ಡ್ರೋನ್ ಕೂಡ ಇದರಲ್ಲೇ ಇಟ್ಕೊಂಡಿದ್ದಾರೆ. ಮೆಡಿಕಲ್ ಕಿಟ್ಟು ಪ್ರತಿಯೊಂದನ್ನು ಇದರಲ್ಲಿ ಕ್ಯಾರಿ ಮಾಡ್ತಾರೆ. ಇದು ನಿಮಗೆ ನೋಡೋಕ್ಕಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಇದು ವಿಯಾಟ್ರಾದೇನೆ ಬ್ಯಾಗು. ಏನಂತಾರೆ ಅಜಿತ್ ಬ್ರೋ ಇದಕ್ಕೆ? ಟೇಲ್ ಬ್ಯಾಗು. ಸೊ ಟೇಲ್ ಬ್ಯಾಗು. ಆಮೇಲೆ ಇದು ಸಪೋರ್ಟಾಗಿ ಹಿಂಗೆ ಕೂತ್ಕೊಳ್ಳೋದ್ರಿಂದ ಸೇಫ್ಟಿನೂ ಕೂಡ ಜಾಸ್ತಿ ಇರುತ್ತೆ. ಸೊ ಇದು ನಮ್ಮ ಲಗೇಜ್ ಸಿಸ್ಟಮ್ ಬಗ್ಗೆ. ಮತ್ತು ಹಿಂದ್ಗಡೆ ನೋಡಿ ಒಂದು ಟೆಂಟ್ ಹಾಕೊಂಡಿದ್ದಾರೆ ಎಮರ್ಜೆನ್ಸಿಗೆ. ಬಟ್ ಅದನ್ನು ನಾವು 2 ವರ್ಷದ ರೈಡಲ್ಲಿ ನಾವು ಅಮ್ಮಮ್ಮ ಅಂದರೆ ಒಂದು ಸಲ ಯೂಸ್ ಮಾಡಿದರೆ ಜಾಸ್ತಿ ಅದನ್ನು ಅಲ್ವಾ? ಆದ್ರೂ ಪಾಪ ಅಜಿತ್ ಬ್ರೋ ಎತ್ಕೊಂಡು ಹೋಗ್ತಾರೆ. ನಾನು ಹಂಗೂ ಹೇಳ್ತೀನಿ, ಅದನ್ನ ಬೇಡ ಅಜಿತ್ ಬ್ರೋ, ಇಟ್ಬಿಟ್ಟು ಬನ್ನಿ ಏನೋ ಒಂದು ಮಾಡೋಣ ಅಂತ. ಇಲ್ಲ, ಅವ್ರು ಆ ಬೈಕ್ ಎತ್ತಿದ ತಕ್ಷಣ ಆ ಲಗೇಜ್ ಇರಲೇಬೇಕು ಅವ್ರಿಗೆ. ಪಾರ್ಕಿಂಗ್ ಎಲ್ಲ ಟೆನ್ಷನ್ ಇರಲಿಲ್ಲ. ಗಾಡಿ ಸ್ಟೇಯಿಂದ ಹಿಂದೆ ಬಂದು ಸೇಫಾಗಿತ್ತು. ಸೊ ಅದು ನಮಗೆ ಮೇಯ್ನ್ ಬೇಕಾಗಿತ್ತು. ಇಲ್ಲೂ ಏನೋ ಮೊದಲು ಹೋಟ್ಲು ಅವೆಲ್ಲ ನಡೀತಾ ಇತ್ತು. इधर होटल चल रहा है पहले? बंद है अभी? हाँ, ओ किचन इधर से सप्लाई लेके जाता है. हाँ, वो तो जो बड़ा होटल है पहले. बार भी है. हाँ, डिस्को लोग आएगा वो टाइम. हम लोग जो राज्य मुंदरी है, बंगाल का उत्तरी, बंद कर दिया है. हाँ, हम लोग वो बंद कर दिया गवर्नमेंट. क्या नंगना थो है नो? रोड का 500 मीटर होता है ना, अंदर ओ ಓಕೆ. ಸೊ ಈ ಬಾರು ಪಬ್ಬು ಇವನ್ನೆಲ್ಲ ರೋಡಿಂದ ಎಷ್ಟು ಕಿತ್ನಾ ಕಿಲೋಮೀಟರ್? 500 ಮೀಟರ್. ಅರ್ಧ ಕಿಲೋಮೀಟ್ರ್ ರೇಡಿಯಸ್ ಒಳಗಡೆ ಯಾವುದೇ ಬಾರ್ ಇರಬಾರ್ದು. ಕುಚ್ ಬಾರ್ ನೈ ಹೋನಾ ಏನಾ, ಯಾವುದೇ ಬಾರ್ ಇರಬಾರ್ದು ಅಂತ ವೆಸ್ಟ್ ಬೆಂಗಾಲು ರೂಲ್ಸ್ ಮಾಡ್ತಂತೆ. ಹಂಗಾಗಿ ಇದೆಲ್ಲ ಈಗ ಬಂದಾಗಿದೆ. ಯಾಕಂದರೆ ಇದು ರೋಡ್ ಹತ್ರನೇ ಇದೆಯಲ್ಲ. ಸೊ ಆ ಉದ್ದೇಶಕ್ಕೆ. ಅಜಿತ್ ಭಯ್ಯ ಆಯಿತಾ? ಹಾಕ್ಕೊಡ್ತೀನಿ. ಅದು ಹಾಕೋಕ್ಕಾಗಲ್ಲ, ನೀವು ಏನು ಬೇಕಾದ್ರೆ ಹಾಕ್ಬೋದು, ಅದನ್ನು ಹಾಕೋಕ್ಕಾಗಲ್ಲ. ನೀವು ಹೆಲ್ಮೆಟ್ ಹಾಕೊಂಡ್ಬೇಡ. ಒಂದು ನಿಮಿಷ ಗ್ಲೌಸ್ ಹಾಕೊತೀನಿ.
ಆಯ್ತಾ ಆಯಿತಾ ಒಂದು ನಿಮಿಷ ರೂಲ್ಸ್ ಹಾಕೊತೀನಿ. ಓ ಇದು ತಟ್ಟೆ ಸೌಂಡ್ ಆಯ್ತಲ್ಲ ಅದ ತಕ್ಷಣನೇ ಓಡ್ಬೋದೈತೆ ಪಾಪ. ಓಡ್ತು ಕ್ಯಾ ನಾಮ ಹೈ ಇಸ್ಕಾ? ಹಾಂ ತೇರು ತೇರು. ಓಕೆ, ಸೊ ನಮ್ಮ ಪಯಣ ಇಲ್ಲಿಂದ ಶುರು 8:25. ಎಲ್ಲರೂ ಒಂದು ಕಡೆ ಫ್ಯೂಲ್ ಹಾಕ್ಸ್ಕೊಂಡು ಗಾಡಿಗೆ ಏರ್ ಹಾಕ್ಸ್ಕೊಬಿಟ್ರೆ ಮ್ಯಾಟ್ರ್ ಓವರ್. ಗಾಡಿಗಳೆಲ್ಲ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟೈತೆ ಇಲ್ಲಿ ವೆಸ್ಟ್ ಬೆಂಗಾಲ್ ಧೂಳಿಗೆ. ಅದಕ್ಕೆ ನಾವೇನು ಅದನ್ನು ಏನು ಮಾಡೋಕ್ಕೆ ಹೋಗಿಲ್ಲ, ವಾಶ್ ಮಾಡ್ಸೋಕೆ ಹೋಗಿಲ್ಲ. ನೀವು ಎಷ್ಟು ಸಲ ವಾಶ್ ಮಾಡಿಸಿದ್ರು ಅದಷ್ಟೇ. ಇಂಟರ್ಕಾಮ್ ಆನ್ ಮಾಡ್ಕೊಳ್ಳಿ ಆಯ್ತಲ್ಲ. ಓಕೆ ಡನ್. ಓಕೆ ಭಯ್ಯ ಮಿಲೆಂಗಿ, ಧನ್ಯವಾದ. ನೋಡ್ರಿ ಪಾರ್ಕಿಂಗ್ ಮಾತ್ರ ಸೂಪರ್ ಅಲ್ಲ, ಸೇಫು, ನಮಗೂ ತಲೆನೋವಿಲ್ಲ. ಹೌದು, ಎಲ್ಲ ಇಟ್ಕೊಂಡ್ರಲ್ಲ. ಹಾಂ ಎಲ್ಲ ತಗೊಂಡೆ. ಆ್ಯಕ್ಚುಲಿ ನಾವೀಗ ಇಲ್ಲಿ ರೈಟ್ಗೆ ಹೋಗಬೇಕು, ಬಟ್ ಆದರೆ ನೇಪಾಳ ಬಾರ್ಡ್ರ್ ನೋಡಬೇಕು ಅಂದರೆ ನಾವು ಲೆಫ್ಟ್ಗೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ನಿಮ್ಗೆ ಇದೆಲ್ಲ ಬಾರ್ಡ್ರೇನೆ, ನೇಪಾಳ ಟು ಇಂಡಿಯಾ ಬಾರ್ಡ್ರೇನೆ ಇಲ್ಲಿ ಸಿಗೋದು. ಸೊ ಈಗ ಅಲ್ಲಿಗೆ ಒಂದು ರೌಂಡು ಹಿಂಗೆ ಹೋಗಿ ಹಂಗೆ ಬಂದ್ಬಿಡೋಣ ಬನ್ನಿ. ಓಕೆ, ಇಲ್ಲೇ ಬಾರ್ಡ್ರ್ ಬಂದ್ಬಿಡ್ಪ. ನೆನ್ನೆ ಇಲ್ಲೇ ಅಲ್ವಾ ರಾತ್ರಿ ಕೇಳಿದ್ದು ನಾವು ಇಲ್ಲಿ. ಸೊ ಇದು ಪಾನಿಟಂಕಿ ಅಂದ್ಬಿಟ್ಟು, ಇದು ವೆಸ್ಟ್ ಬೆಂಗಾಲ್ ಟು ನೇಪಾಳ ಬಾರ್ಡರು. ನೋಡಿ ಬಸ್ ಸ್ಟ್ಯಾಂಡ್ ಇದೆ. ಸೊ ಇಲ್ಲಿ ಓಕೆ ಹೋಗೋಣ. ಮತ್ತೊಮ್ಮೆ ಮಗದೊಮ್ಮೆ ನೇಪಾಳ ಬಾರ್ಡ್ರಿಗೆ. ಅಯ್ಯೋ ನಾವು ಇದಾಕಬೇಕಿತ್ತು, ಮ್ಯಾಪು ಹಾಕ್ಲೇ ಇಲ್ಲ. ನಡೆಯುತ್ತಾ? ನಡ್ರಿ ಬಾ. ನೀ ಇಲ್ಲೇ ತಾನೆ ಯಾರನ್ನಾರು ಕೇಳೋಣ. ಯಾಕೆ ನೀವು ಸ್ಟಾಪ್ ಮಾಡಿದ್ರಿ? ರೆಕಾರ್ಡಿಂಗ್. ಓ ರೆಕಾರ್ಡ್ ಮಾಡಿ. ವೆಸ್ಟ್ ಬೆಂಗಾಲ್ ನೇಪಾಳ ಬಾರ್ಡರ್. ಓ ನೋಡಿ ಆಲ್ರೆಡಿ ನೇಪಾಳ ಹುಡುಗಿರು ಕಾಣಿಸ್ತಾವ್ರು ನನಗೆ. ನೋಡ್ಬಿಟ್ಟೆ ನೋಡಿ ಇಲ್ಲಿ. ಸೋಸ್ತಿಕ್ಕನ್ನ ನೆನ್ಸ್ಕೊಳ್ಳಿ ಒಂದು ನಿಮಿಷ. ಕನಸಲ್ಲಿ ಅಲ್ಲ ಅದಲ್ಲ, ನನಗೆ ಅದು ಬರಲ್ಲ. ಕನಸು ಇದು ನೆನಸು ಇದು ಅಂತ ಆ ಸಾಂಗ್ ಬರುತ್ತೆ. ಓಹೋ ಏನು ಅಜಿತ್ ಬ್ರೋ ಮಾರ್ಕೆಟ್ಗಳಿಲ್ಲಿ. ಇದೆಲ್ಲ ಶಾಪಿಂಗ್. ಹಾಂ, ಬಜಾರ್ಗಳು ಮಾತ್ರ ಸರಿಯಾಗಿ ನಡೆಯುತ್ತೆ. ನನ್ನೆದೆಯಲ್ಲಿ ಬಂದ ಮೊದಲ ಸಿಂಚನ ಬರ್ತಾವ್ರಲ್ಲ ಅದೇ. ನೇಪಾಳ ನೆರೆ ರಾಷ್ಟ್ರ ಅಂದರೆ ಒಳ್ಳೆ ಸೌಹಾರ್ದತೆ ಇರೋದ್ರಿಂದ ಯಾರು ಬೇಕಾರೋ ಬರ್ಬೋದು, ಯಾರು ಬೇಕಾರೋ ಹೋಗ್ಬೋದು. ಅಂದರೆ ಅಣ್ಣ ತಮ್ಮದಿರಿದ್ದಂಗೆ ಇಬ್ರೂ. ಭಯ್ಯ ನೇಪಾಳ ಬಾರ್ಡರ್ ಧನ್ಯವಾದ. ಸೀದಿ ನೋಡಿ, ಇವರೆಲ್ಲ ಫ್ರಮ್ ನೇಪಾಳಿ. ಆಲ್ರೆಡಿ ನಾವು ನೇಪಾಳದಲ್ಲೇ ಇದ್ದೀವಾ? ಇಲ್ಲ. ಥ್ಯಾಂಕ್ ಯು ವಿಸಿಟು. ಓಕೆ. ಓ ಅಜಿತ್ ಬ್ರೋ ಇಲ್ಲಿ ಫುಲ್ ಚೆಕ್ ಮಾಡ್ತಾರೆ ಅಜಿತ್ ಬ್ರೋ. ಏನು ಮಾಡೋಣ ನಾನು ಹೇಳ್ತೀನಿ ಬನ್ನಿ. ಟೂರ್ ಪೇ ಆಯಾ ಥಾ, ಖಾಲಿ ದೇಖ್ನೆ ಕೆ ಲಿಯೆ ಆಯಾ ಇದರ್ ಅಂತ. ಬಿಡ್ತಾರೆ. ಓ ಇಲ್ಲ ಅಜಿತ್ ಬ್ರೋ, ಜನನೂ ಚೆಕ್ ಮಾಡಿ ಕಳಿಸ್ತಾರೆ. ಓ ಏನು ಅಜಿತ್ ಬ್ರೋ ಇವ್ರು ಮೇಡಮ್ ಇಷ್ಟು ಚೆನ್ನಾಗವ್ರೆ. ಮೋಸ್ಟ್ಲಿ ಇಂಡಿಯನ್. ಹಾಂ ಬಂದಂತೆ ಮಾಡಿ. ಈಗ ಮಾಡ್ತಾಯಿದ್ದೀನಿ ಸುಮ್ಮನೆ, ಯಾಕೆ ಅವ್ರು ಬೇಡ ಅಂದಮೇಲೆ ಮಾಡೋದು ಬೇಡ ಅಂತ. ಸೊ ಇದು ನೋಡಿ ಬಾರ್ಡರ್. ಇವಾಗ ಬಾರ್ಡ್ರನ್ನ ಕ್ರಾಸ್ ಆಗ್ತಾ ಇದ್ದೀವಿ. ನಾವು ಒಳಗಡೆ ಹೋಗಲ್ಲ, ಜಸ್ಟ್ ಅಲ್ಲಿ ಹೊರಗಡೆ ನಿಂತ್ಕೊಂಡು ಒಂದು ಫೋಟೋ ತೆಗ್ಸ್ಕೊಂಡು ಹೋಗ್ತೀವಿ ಅಷ್ಟೇ. ನಮ್ಮ ಕನ್ನಡದವ್ರು ಸಿಕ್ಕಿ ಎಷ್ಟು ಖುಷಿ ಆಯ್ತಲ್ವ. ಧಾರವಾಡದವ್ರು ಸಿಕ್ಕಿದ್ರು, ಆದರೆ ಅವ್ರು ಪಾಪ ಸ್ಟ್ರಿಕ್ಟಾಗಿ ಹೇಳಿದ್ರು. ಅಂದರೆ ಯಾವ ಥರ ಅಂತಂದರೆ ವೀಡಿಯೋ ಫೋಟೋ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲಿ ಬಾರ್ಡ್ರದೆಲ್ಲ ತುಂಬ ಇಶ್ಯೂ ಆಗುತ್ತೆ ನಿಮಗೆ ಅಂತ. ಆಮೇಲೆ ಇಲ್ಲಿ ನೇಪಾಳ ನಮ್ಮ ಮಿತ್ರ ರಾಷ್ಟ್ರ ಆದ್ರೂ ಕೂಡ ಚೆಕಿಂಗ್ ಏನಕ್ಕೆ ಮಾಡ್ತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ರು. ಅಂದರೆ ಚೈನಾ ಮತ್ತು ಪಾಕಿಸ್ತಾನ್ ಬಾರ್ಡ್ರ್ಗಳೆಲ್ಲ ಇಲ್ಲಿ ಹತ್ರ ಇರೋದ್ರಿಂದ ಅವ್ರುಗಳು ಯಾರು ಟೂರಿಸ್ಟ್ ಬಂದಾಗ ಅವರು ನಮ್ಮ ದೇಶಕ್ಕೆ ಹೋಗ್ತಾರೆ, ಅಂದರೆ ಬಂದಾಗ ಅದು ನ್ಯಾಷನಲ್ ಇಶ್ಯೂ ಆಗೋಂಥ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗಾಗಿ ನಾವು ಏನೇ ನಮ್ಮ ಮಿತ್ರ ರಾಷ್ಟ್ರ ಆದ್ರೂ ಕೂಡ ನಾವು ಎಷ್ಟು ಚೆಕಿಂಗ್ ಮಾಡಬೇಕು, ಅದು ರೂಲ್ಸ್ ಅಂದರೆ ರೂಲ್ಸು, ಅದನ್ನು ನಾವು ಮಾಡಬೇಕು ಅಂತ ಹೇಳಿದ್ರು. ಖುಷಿ ಆಯಿತು ಅವ್ರು ಮಾತಾಡಿಸಿ ಅಜಿತ್ ಬ್ರೋ ಅಲ್ಲ. ಒಬ್ಬರು ತಮಿಳವ್ರು ಸಿಕ್ಕಿದ್ರು, ನಾನು ತಮಿಳಲ್ಲಿ ಮಾತಾಡಿದೆ, ಅದಕ್ಕೂ ಖುಷಿ ಆದರು ಅವರು. ಇನ್ನೊಬ್ಬರು ಕನ್ನಡದವ್ರು ಸಿಕ್ಕಿದ್ರು, ಅವರಂತೂ ಹೆವಿ ಖುಷಿ, ತುಂಬ ಮಾಹಿತಿನೂ ಕೊಟ್ಟರು. ಓಕೆ, ಇಷ್ಟು ಹೇಳ್ತಾ ಬನ್ನಿ ಅಲ್ಲಿ ಬಾರ್ಡ್ರ್ ಹತ್ರ ಹೋಗೋಣ, ಹೋಗಿ ವಾಪಸ್ ಬರೋಣ. ನೋಡಿ ಆಲ್ರೆಡಿ ನೇಪಾಳ ಗಾಡಿಗಳೆಲ್ಲ ನಮಗೆ ಕಾಣಿಸ್ತಾ ಇದೆ. ಈಗ ಬಾರ್ಡ್ರು ಇದು ನೇಪಾಳಕ್ಕೆ ಸೇರುತ್ತಾ, ಈಗ ಇದು ಇಂಡಿಯಾಕ್ಕೆ ಸೇರುತ್ತಾ? ಇದು ಕಾಮನ್ ಬ್ರಿಡ್ಜ್ ಎರಡು ಹಂಗಂತೀರಾ? ಇದೇನಿದು ಇಲ್ಲಿ ಬ್ಲಾಕ್ ಆಗೈತೆ ಇಷ್ಟೊಂದು. कहाँ से आए आप इधर? हम पानी टंकी. इधर किधर जाना है?
हम अभी काली थोड़ा दूर से हम अरुणाचल प्रदेश जाने वाला है। इधर किधर से जाना? इधर किधर? इधर अंदर नहीं घुस सकता है, वापस ही आएगा। वापस से आएगा? बॉर्डर देख के नेपाल, इधर नेपाल है। हाँ, नेपाल बॉर्डर देख के वापस आता है। हाँ, धन्यवाद मैडम। हम जा सकते हैं ना? ओके, कितना किलोमीटर जा सकता है? इधर है। इधर ही है, ठीक है, धन्यवाद मैडम। हम वापस इधर ही आएगा, ऐसे भी आएगा। ಬನ್ನಿ, ಹಂಗೋ ಹೆಂಗೋ ನನಗೆ ಗೊತ್ತಿರೋ ಇದಿಲ್ಲ ಒಂಚೂರು ಮೇಂಟೈನ್ ಮಾಡಿಬಿಟ್ಟೆ. ಸೊ ಇಲ್ಲಿ ನೇಪಾಳ ಪೊಲೀಸ್, ಅದೇ ಸಂಬಂಧ ಚೆನ್ನಾಗಿದೆ ಭಾರತಕ್ಕೂ ಮತ್ತು ನೇಪಾಳಗೂ, ಹಂಗಾಗಿ ಟೆನ್ಷನ್ ಇಲ್ಲ. ಅಜಿತ್ ಬ್ರೋ, ನಾವು ಮತ್ತೆ ಬಂದ್ವಿ ನೇಪಾಳಕ್ಕೆ. ಇಂಟರ್ನ್ಯಾಷನಲ್ ಟ್ರಿಪ್ ಆಗೋಯ್ತು. ಬಾರ್ಡ್ರ್ ಕ್ರಾಸ್ ಮಾಡಿದ್ರೆ ಮುಗೀತು, ಇಂಟರ್ನ್ಯಾಷನಲ್ ಟ್ರಿಪ್ ಆಯಿತು ಅಂತ ಲೆಕ್ಕ. ಓ, ಇಲ್ಲೂ ಚೆಕಿಂಗ್ ಐತೆ. ಇಲ್ಲಿ ಮೇನ್ ಮೋಸ್ಟ್ಲಿ. ಹೌದಾ? ಮೇನ್ ಸೇಮ್ ಇಲ್ಲೂ ಅವ್ರಿಗೆ ಹಂಗೆ ಹೇಳಬೇಕು ಅಲ್ಲ ನಾವು. ಓಕೆ, हाँ सर। सर हम अरुणाचल प्रदेश जाने वाला है, हम अंदर नहीं जा सकते हैं, बॉर्डर से वापस जाता है। नहीं जाना, खाली बॉर्डर देख के जाएगा। बंसर किधर बनना? इधर ही है। ಏನು ಹಿಂಗಂತವ್ರಲ್ಲ ಇವ್ರು ಬರ. ಓಕೆ, ಬನ್ನಿ. ಓ ಅಲ್ಲ, ಇಮಿಗ್ರೇಷನ್ ಆಫೀಸಲ್ಲಿ. ಓಕೆ, ಹಾಂ ಹಾಂ ಹಾಂ, ಸರಿ. ಇಲ್ಲೇ ಮಾಡ್ಬಿಟ್ರು ಹಿಂದೆ. ಹೌದಾ, ಬನ್ನಿ. ಹಾಂ, हाँ, इल्ले एक फोटो हाकोಣ बनी। एक फोटो हमारा बाइक का साथ एक फोटो खींचेगा इधर। नहीं हाँ, हौदा? बंसर नहीं, वापस जा रहे हैं हम। नहीं नेपाल जा रहा है। नहीं वापस जा रहे हैं। इधर एक फोटो खींचेगा। ಹಾಂ, ಹೌದಾ? ಏನಾಜಿತ್ ಬ್ರೋ ಹಿಂಗಾಗುತ್ತೆ ಕತೆ? ಏನು ಮಾಡೋಣ, ಬನ್ಸರ್ಗೆ ಲೇಟ್ ಆಗುತ್ತೆ, ಅಲ್ಲಿ ಅರ್ಧ ಗಂಟೆ ಮೇಲಾಗುತ್ತೆ. ಮಾಡಿಸಿ ಒಳಗೆ ಹೋಗೋಣ ಅಂದರೆ. ಸರಿ, ಅಲ್ಲೇ ಎಲ್ಲರೂ ಹಿಡಿಯೋಣ, ಅಲ್ಲೆಲ್ಲೋ ಇತ್ತಲ್ಲ. ಏನು ಹೇಳಿ ಹಿಂಗೆ ಹೋಗೋಣ ಅಲ್ಲ ಸರ್? इधर जाना? ಹಾಂ, ಬನ್ನಿ, ಆಯ್ತು. ಅಲ್ಲೇ ಹಿಡಿಯೋಣ ಅಷ್ಟೇ. ಇಲ್ಲ, ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಎರಡು ದೇಶಗಳ ಮಧ್ಯದ ಬಾರ್ಡ್ರಲ್ಲಿ ನಾವು ಫೋಟೋ ಹಿಡಿತೀವಿ, ಅದು ಹಿಡಿತೀವಿ ಅಂತಂದರೆ ಅದು ಸಾಧ್ಯನಾ ಅದು? ಬಟ್ ನೇಪಾಳ ಬಾರ್ಡ್ರ್ವರೆಗೂ ಬಂದು ಎಂಟ್ರಿ ಆದವಲ್ಲ, ಸಾಕು ಬಿಡಿ. ಅಂದರೆ ನಾವು ನಾರ್ಮಲ್ ಥರ ಇದ್ದಿದ್ರೆ ಬಿಟ್ಬಿಡೋರು. ಇಲ್ಲೇ ಕೇಳೋಣ. ಎಲ್ಲಿ? ಇಲ್ಲಿ ಫೋಟೋ ತಗೊಳಕ? ಎಲ್ಲೂ ಫೋಟೋ ತಗೊಳಕ್ ಬಿಡಲ್ಲ ನಾವು. ನಾನ್ರಿ ಆ ಬ್ರಿಡ್ಜ್ ಹತ್ರನೇ ತಗೊಳ್ಳೋಣ ನಾವು, ಅಲ್ಲಿ ಯಾರು ಕೇಳಲ್ಲ. ಆ ಬ್ರಿಡ್ಜ್ ಹತ್ರ हम वापस नहीं अभी आए, हम अंदर नहीं गए। एक फ्लैग के साथ फोटो चाहिए प्लीज। हाँ, फ्लैग का आपका इतना दूर तो है ना नेपाल। फ्लैग का प्लीज। नहीं झंडा का आपका। हाँ, इधर ही खड़ा होके दो। हाँ, नहीं आदमी का नहीं, ठीक है ना? इधर से साइड में ही डाल देंगे, ठीक है? ಏನಂತೆ? हाँ, सही। नेपाल का झंडा आना चाहिए। ಓಕೆ, ಡನ್. ಸೊ ಬಾರ್ಡ್ರೂ ಮುಗೀತು, ನೇಪಾಳನ್ನು ನೋಡಾಯಿತು, ನೇಪಾಳ ಪೊಲೀಸ್ನೂ ನೋಡ್ಕೊಂಡ್ವಿ, ನೇಪಾಳ ಆರ್ಮಿಯವ್ರನ್ನೂ ನೋಡಿದ್ವಿ. ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಪಟಾಂಕಿ ಈ ರಿಕ್ಷಾ, ಪಾನಿ ಟ್ಯಾಂಕಿ, ಸಾರಿ ಪಟಾಂಕಿ ಅಲ್ಲ, ಪಾನಿ ಟ್ಯಾಂಕಿ. ಓ, ಪಾನಿ ಟ್ಯಾಂಕಿ ಅಜಿತ್ ಬ್ರೋ. ಪಾನಿ ಅಂದರೆ ನೀರು, ಟ್ಯಾಂಕು ಅಂದರೆ ಟ್ಯಾಂಕು. ಇಲ್ಲಿ ಯಾವುದೋ ಒಂದು ನೀರಿನ ಟ್ಯಾಂಕ್ ಕಟ್ಟಿರ್ತಾರೆ ಒಂದು ಜಮಾನದಲ್ಲಿ, ಅದನ್ನ ಪಾನಿ ಟ್ಯಾಂಕಿ ಅಂತ ಹೇಳಿರ್ತಾರೆ ಅಷ್ಟೇ. ಅಯ್ಯೋ, ಪುನಃ ಚೆಕ್ ಮಾಡ್ತಾರೆ ಅಜಿತ್ ಬ್ರೋ ಈಗ. ನಾವು ಜಸ್ಟ್ ನೇಪಾಳ ಇದು ಏನು ನೇಪಾಳ ಸೈಡ್ ಇಂದ, ನೇಪಾಳ ಅಲ್ಲ ಇದು, ಇಂಡಿಯಾ ಅವರೇ ಅಲ್ಲ, ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ. ಅವ್ರಿಗೆ ಹೇಳಿ ಇವಾಗಷ್ಟೇ ಹಿಂಗೆ ಹೋದ್ರಿ. हाँ, आप है सर। पासपोर्ट है और मेरा ड्राइविंग। ಓಕೆ, ವೆಲ್ಕಮ್ ಟು ಇಂಡಿಯಾ. ಸಿಲಿಗುರಿಗೆ 31 ಕಿಲೋಮೀಟ್ರ್ ಇದೆ, ಬಾಂಗ್ಲಾ ಬಂದ 37 ಕಿಲೋಮೀಟ್ರು. ಬಾಂಗ್ಲಾ ಬಂದ ಇನ್ನೂ ಹತ್ತಿರದಲ್ಲೇ ಇದೆ ಇಲ್ಲಿ. ಸರ್ ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀವು ಯಾವಾಗ ಸರ್ ರಜೆ? ಯಾವಾಗ ನಿಮ್ಮದು? ನಿಮ್ಮ ರಜೆ? ಸರಿ. ಓ, ಹೌದಾ? ಕೇಳ್ಕೊಡಿ. ಏನಿಲ್ಲ, ನಾವು ಬಾರ್ಡ್ರಿಗೆ ಹೋಗಿ ವಾಪಸ್ ಅಷ್ಟೇ, ಇನ್ನೇನು ಇಲ್ಲ. ಹ್ಞೂ ಸರ್. ಹಾಂ ಸರ್, ಥ್ಯಾಂಕ್ ಯು ಸರ್, ಖುಷಿ ಆಯಿತು.
ಬಾಯ್ ಬಾಯ್. ವೆಲ್ಕಮ್ ಟು ಇಂಡಿಯಾ. ಪಟಾಂಕಿ ಲ್ಯಾಂಡ್ ಕಸ್ಟಮ್ ಭಾರತ್ ಹಾಕ್ತೀನಿ. ನೆಕ್ಸ್ಟ್ ಹಂಗೆ ಒಂದು ಒಳ್ಳೆ ಕಡೆ ತಿಂಡಿ ಮಾಡೋಣ. ಸೊ ಓಕೆ, ನೇಪಾಳ ಕ್ರಾಸ್ ಆಯಿತು, ಒಂದು ಇಂಟರ್ನ್ಯಾಷನಲ್ ಆಗೈತೆ ಈಗ. ಬಾಂಗ್ಲಾ ಮಾಡೋಣ ಅಂತೀರಲ್ಲ, ನೋಡೋಣ ಅದು ಹೋಗ್ಬೇಕಾದ್ರೆ ಸಿಗುತ್ತಂತಲ್ಲ ಆನ್ ದ ವೇನೆ. ಓಕೆ, ತವಾಂಗು 807 ಕಿಲೋಮೀಟರ್ಸ್ ಇದೆ. ಇದೆ ಹಿಂಗೆ ಹೋಗಿ ರೈಟ್ ತಗೋಬೇಕು. ಬನ್ನಿ. ಗ್ಲೌಸ್ ಆಮೇಲೆ ಹಾಕೋಣ, ಅಲ್ಲಿ ತಿಂಡಿ ಮಾಡ್ಬೇಕಾರೆ ಹಾಕೋಣ ಬನ್ನಿ.